ಹನಿ ಟ್ರ್ಯಾಪ್ ಕೇಸ್ ಕಂಪನ ಉಂಟಾಗಿದ್ದು ಸಿಎಂ ಹಾಗೆ ಖರ್ಗೆ ಗುಪ್ತಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವರಿಬ್ಬರ ನಡುವೆ ಗುಪ್ತ ಚರ್ಚೆಯಾಗಿದ್ದು ಸಿದ್ದರಾಮಯ್ಯ ನಿವಾಸದಲ್ಲಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಮಾತುಕತೆ ಆಗಿದೆ. ಕ್ಲೋಸ್ಡ್ ಡೋರ್ ಸಭೆ ನಡೆಸಿದ್ದಾರೆ ಖರ್ಗೆ ಹಾಗೆ ಸಿದ್ದರಾಮಯ್ಯ. 45 ನಿಮಿಷಕ್ಕೂ ಹೆಚ್ಚಿನ ಸಮಯ ಚರ್ಚಿಸಿದ್ದಾರೆ. ಹನಿ ಟ್ರ್ಯಾಪ್ ಎತ್ತದ ಬಗ್ಗೆ ಸಚಿವ ರಾಜಣ್ಣ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದರು. ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಇದು ಸರಿಯಲ್ಲ. ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜಕೀಯವಾಗಿ ಮುಗಿಸೋದಕ್ಕೆ ಹನಿ ಟ್ರ್ಯಾಪ್ ಮುಖೇನವಾಗಿ ಪ್ರಯತ್ನ ಆಗಿದೆ. ರಾಜಣ್ಣ ಕೂಡ ಹೇಳಿದ್ದಾರೆ ಅಂತ ಖರ್ಗೆಗೆ ಹೇಳಿರುವಂತ ಸಿಎಂ. ರಾಜಣ್ಣ ಅವ್ರ ಕಡೆಯಿಂದ ಏನೇನು ಡೀಟೇಲ್ಸ್ ಸಿಕ್ಕಿದೆ ಅದನ್ನೆಲ್ಲ ಖರ್ಗೆ ಅವರಿಗೆ ಹೇಳಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಖರ್ಗೆಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಮಹತ್ವ ಪಡೆದುಕೊಂಡಿದೆ ಹನಿ ಟ್ರ್ಯಾಪ್ ಪ್ರಕರಣ ವಿಚಾರ ಅಂತಂದ್ರೆ ರಾಜಣ್ಣ ಅವರು ಈಗ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಅವರಿಗೆ ಹಲವು ವಿಚಾರಗಳನ್ನು ಹೇಳಿದ್ದಾರೆ. ಪ್ರಯತ್ನ ಹೇಗಾಯಿತು, ಮಗನ ಮೇಲೆ ಪ್ರಯತ್ನ ಹೇಗಾಯಿತು, ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಪ್ರಯತ್ನ ಯಾರ್ಯಾರ ಮೇಲಾಗಿದೆ ಹನಿ ಟ್ರ್ಯಾಪ್ ಪ್ರಯತ್ನ, ಈ ತರಹದಂಥ ಸಂಗತಿಗಳನ್ನ ಮುಖ್ಯಮಂತ್ರಿಗಳ ಬಳಿ ಹೇಳಿದಾರಲ್ಲ. ಆಮೇಲೆ ಯಾರಿದ್ರು ಹಿಂದಿದ್ದಾರೆ ಅನ್ನುವಂಥದ್ದು ರಾಜಣ್ಣ ಅವ್ರಿಗಿರುವಂಥ ಅನುಮಾನ ಏನು, ಗುಮಾನಿ ಏನು, ಅಥವಾ ಅವ್ರಿಗಿರುವಂಥ ಮಾಹಿತಿ ಏನು, ಇದೆಲ್ಲವನ್ನೂ ಕೂಡ ಸಿಎಂಗೆ ಹೇಳಿದ್ದಾರೆ. ಇದೇ ವಿಚಾರವನ್ನು ಸಿಎಂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಪ್ರಸ್ತಾಪ ಮಾಡಿರ್ತಾರೆ. ಪ್ರಮುಖವಾಗಿ ಇನ್ನೂ ಬಹಳಷ್ಟು ಮಂದಿಯ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥದ್ದು ಗುಮಾನಿ ಇದೆಯಲ್ಲ, ಅದ್ರ ಬಗ್ಗೆನೂ ಕೂಡ ಸಹಜವಾಗಿ ಖರ್ಗೆ ಅವ್ರ ಜೊತೆಗೆ ಮಾತಾಡಿರ್ಬೋದು. ಆದರೆ ಇದ್ರ ತನಿಖೆ ಹೇಗಾಗಬೇಕು, ಇದನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ಇದಿಲ್ಲಿರುವಂಥದ್ದು ಪ್ರಶ್ನೆ. ಯಾಕಂತಾರೆ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇರುವಂಥ ರೀತಿಯಾಗಿ ನೋಡೋದಾದ್ರೆ ಇದ್ರ ತನಿಖೆ ಏನಾದರೂ ಆದರೆ ಹಲವು ಕಾಂಗ್ರೆಸ್ನ ದೊಡ್ಡ ನಾಯಕರುಗಳಿಗೆ ಸಮಸ್ಯೆ ಉಂಟಾಗ್ಬೋದು ಅನ್ನುವಂಥದ್ದು ಗುಮಾನಿ. ಆ ರೀತಿಯಾದಂಥ ಏನಾದ್ರು ನಿಜವಾಗಿ ಮಾಹಿತಿ ಇದ್ರೆ ಅದನ್ನ ಸಿಎಂ ಖರ್ಗೆ ಅವರ ಬಳಿ ಪ್ರಸ್ತಾಪ ಮಾಡಿರೋರು ಇರ್ತಾರೆ. ಅನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಬಹಳ ಸುಲಭ, ಇದನ್ನೊಂದು ತನಿಖೆ ಮಾಡಿಬಿಡಿ ಯಾರಿದ್ದಾರೆ ಹಿಂದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಕೊಡೋದಕ್ಕೆ. ಆದರೆ ಹಂಗಾಗಲ್ಲ. ಯಾಕಂತಾರೆ ಹಾಗೇನಾದರೂ ಆದರೆ ವಿರೋಧ ಪಕ್ಷದವರು ಕೂಡ ಮಾಡ್ತಾ ಇರುವಂಥ ಗುಮಾನಿ, ಆಮೇಲೆ ವಾಸ್ತವದಲ್ಲಿ ಕೆಲವು ಸಂಗತಿ ನಮಗೂ ಕೂಡ ಗೊತ್ತಾಗ್ತಾ ಇರುವಂಥ ಡೀಟೇಲ್ಸ್ ಅನ್ನು ನೋಡಿದ್ರೆ ಸರ್ಕಾರದ ಬುಡಕ್ಕೆ ಬರ್ಬೋದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಪ್ರಕರಣವನ್ನು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಗೊಂದಲ ಸಹಜವಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನೇನು ಚರ್ಚೆ ಆಗಿರ್ಬೋದು, ಏನ್ ಕತೆ ಅನಿಲ್? ಮಾಲ್ತೇಶ್, ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ನ ಹಂಗಾಮ ದೊಡ್ಡ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇದೇ ಒಂದು ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವಂತದ್ದು ಹಲವು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಈಗ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಬಹಳ ಗಂಭೀರವಾದಂತಹ ಚರ್ಚೆ ಆಗಿತ್ತು. ಅಂದ್ರೆ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಕೂಡ ನಡೆದಿತ್ತು. ಕೇವಲ ನನ್ನ ಮೇಲೆ ಮಾತ್ರ ಅಲ್ಲ, 48 ನಾಯಕರ ಮೇಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಕೂಡ ನಡೀತು. ಒಂದು ಗಂಭೀರ ಆರೋಪವನ್ನು ಕೂಡ ಸದನದಲ್ಲೇ ಮಾಡಿದ್ರು. ಈ ವಿಚಾರವಾಗಿ ಬೇಸರ ವ್ಯಕ್ತಪಡಿಸಿದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಎಂ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ಸುದೀರ್ಘವಾದಂತಹ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ವೇಳೆ ಬೇಸರ ವ್ಯಕ್ತಪಡಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ, ಈ ರೀತಿಯ ಬೆಳವಣಿಗೆಗಳು ಪಕ್ಷಕ್ಕೆ ಮುಜುಗರ ಮಾಡೋದಲ್ಲದೆ ಸರ್ಕಾರಕ್ಕೂ ಕೂಡ ಮುಜುಗರ ಮಾಡ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಬೇಕಾಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸಿಎಂ ಜೊತೆ ಹಂಚಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯರನ್ನು ಕೂಡ ಜೊತೆ ಈ ವಿಚಾರವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅಂದ್ರೆ ನನ್ನ ರಾಜಕೀಯವಾಗಿ ಮುಗಿಸಬೇಕು, ಹನಿ ಟ್ರ್ಯಾಪ್ ನ ಮೂಲಕ ಕೆಡ್ಡಾಗೆ ಕೆರಳಬೇಕು ಅನ್ನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಒಂದು ಮಾಹಿತಿಯನ್ನು ಕೂಡ ಬೇಸರನ್ನು ಕೂಡ ರಾಜಣ್ಣವರು ಕೂಡ ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಒಂದು ಮನವರಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಇದೇ ಒಂದು ಮಾತನ್ನ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ತರ್ತಾರೆ. ಅಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಹನಿ ಟ್ರ್ಯಾಪ್ ನ ಹಗರಣ ಮತ್ತೊಂದು ಹಂತಕ್ಕೆ ತಲುಪುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಂದ್ ಕಡೆ ವಿಪಕ್ಷವಾದಂತಹ ಬಿಜೆಪಿ ಜೆಡಿಎಸ್ ಕೂಡ ಅಷ್ಟೇನೆ ಸಿಬಿಐಗೆ ವಹಿಸಲೇಬೇಕು ಅಂತ ಪಟ್ಟಣ ಕೂಡ ಹಿಡಿದಿರುವಂತದ್ದು. ಈ ಒಂದು ಪ್ರಕರಣ ತೀವ್ರತೆ ಪಡೆದುಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಖರ್ಗೆ ಅವರ ಒಂದು ಭೇಟಿ ಸಾಕಷ್ಟು ಕುತೂಹಲಪೂರ್ಣ ಕಾರಣ ಆಗಿರುವಂತದ್ದು. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಜೊತೆಗೆ ಈಗ ರಾಜಕೀಯ ನಾಯಕರು ಕೊಡ್ತಂತ ಹೇಳಿಕೆ ಪಕ್ಷಕ್ಕೆ ಕೂಡ ಮತ್ತೆ ಈಗ ಸರ್ಕಾರ ಕೂಡ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಸೂಕ್ತವಾದಂತ ಹೆಜ್ಜೆಯನ್ನು ಕೂಡ ಇರಬೇಕು ಅನ್ನೋ ಸಂದೇಶವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರವಾನೆ ಮಾಡಲಾಗಿರುವಂತದ್ದು. ಸುದೀರ್ಘ 3/4 ಗಂಟೆ ನಡೆದಂತ ಈ ಒಂದು ಸಮಾಲೋಚನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ನಾಯಕರು ಸೇರಿದಂತ ಸಂದರ್ಭದಲ್ಲಿ ಕೇವಲ ರಾಜಕೀಯ ಬಿಟ್ಟು ಬೇರೆ ಯಾವುದೇ ವಿಚಾರ ಚರ್ಚೆ ಆಗೋದಿಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿರುವಂತ
ಇರುವಂತಹ ವಿಚಾರ. ಹನಿ ಟ್ರಾಪ್ ನ ವಿಚಾರವಾಗಿ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗಿದೆ ಅಂತ ನಾವು ಊಹೆ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ AICC ಅಧ್ಯಕ್ಷರು ಕೊಟ್ಟಿರುವಂತಹ ಒಂದು ಸಲಹೆ ಸೂಚನೆಗಳು ಕೂಡ ಗಂಭೀರವಾಗಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಸಿಎಂ ಸಿದ್ದರಾಮಯ್ಯ ಇರುವಂತದ್ದು. ಹೀಗಾಗಿ ಗುರುವಾರ ರಾಜಣ್ಣ ಅವರು ಗೃಹ ಸಚಿವರಿಗೆ ದೂರನ್ನು ಕೂಡ ಕೊಡ್ತಾರೆ. ದೂರಿನಲ್ಲಿ ಯಾವೆಲ್ಲ ದಾಖಲೆಗಳೆಲ್ಲ ಸಾಕ್ಷ್ಯಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೇಳಿಸಿರುವಂತದ್ದು. ನಿನ್ನೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದು ಸಾಕ್ಷ್ಯಗಳ ಸಮೇತ ಒಂದು ಮಾಹಿತಿಯನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಈ ಒಂದು ಅವ್ರು ನಿನ್ನೆ ಕೊಟ್ಟಂತಹ ಮಾಹಿತಿಗಳೆಲ್ಲವೂ ಕೂಡ ಕ್ರೋಢೀಕರಿಸಿಕೊಂಡು ಸಿಎಂ ಸಿದ್ದರಾಮಯ್ಯ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಯಾವ ಹಂತದಲ್ಲಿ ಎಷ್ಟು ದಿನಗಳಿಂದ ಅವರಿಗೆ ಹನಿ ಟ್ರಾಪ್ ನ ಪ್ರಯತ್ನ ಆಗ್ತಾ ಇತ್ತು, ಮತ್ತೆ ಯಾವ ರೀತಿಯಲ್ಲಿ ಅವರಿಗೆ ಹನಿ ಟ್ರಾಪ್ ನ ಪ್ರಯತ್ನ ಆಗ್ತಾ ಇತ್ತು, ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವ್ರ ಜೊತೆಗೆ ಈಗ ಕೆಲ ಸಚಿವರು ಕೂಡ ಅಂದ್ರೆ ದೆಹಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಈಗ ಕೆಲವೊಂದು ವಿಪಕ್ಷಗಳ ನಾಯಕರುಗಳು ಕೂಡ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಬರ್ತಾ ಇರುವಂತದ್ದು. 224 ಶಾಸಕರ ಪೈಕಿ 222 ಶಾಸಕರ ಹನಿ ಟ್ರಾಪ್ ಆಗಿದೆ ಅನ್ನೋದ ಗಂಭೀರ ಆರೋಪವನ್ನ ಮಾಗಡಿಯ JDS ನ ಶಾಸಕ ಮಂಜುನಾಥ್ ಅವರು ಆರೋಪವನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆ ಕೂಡ ಆಗಿರುವಂತದ್ದು. ಅಂದ್ರೆ ರಾಜಣ್ಣ ಮಾತ್ರ ಇದ್ದಾರೆ ಅಥವಾ ಬೇರೆ ಯಾರು ಸಚಿವರೆಲ್ಲ ಇದ್ದಾರೆ ಈ ಒಂದು ಆರೋಪದಲ್ಲಿ, ಸುಳ್ಳಿಯಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರ ಒಂದು ಮಾಹಿತಿಯನ್ನು ಕೂಡ ಲೆಕ್ಕ ಹಾಕಿ ಮತ್ತೆ ಅವರ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ವಿಚಾರವಾಗಿ ಕೂಡ ಚರ್ಚೆ ಆಗಿರುವಂತದ್ದು. ಒಟ್ಟಿನಲ್ಲಿ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಹನಿ ಟ್ರಾಪ್ ನಿಂದ ಸಾಕಷ್ಟು ಮುಜುಗರ ಆಗ್ತಾ ಇದೆ. ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಕೂಡ ಆಗಬಾರ್ದು ಅನ್ನೋ ಒಂದು ಬೇಸರವನ್ನು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಬಳಿ ವ್ಯಕ್ತಪಡಿಸಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್.